ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 ಎಕ್ಸಾಮ್ ಏನು ನಡೀತು. ಸೊ ಅದರ ಒಂದು ಅಂತಿಮ ಅರ್ಹತಾ ಪಟ್ಟಿಯನ್ನು ಮಾತ್ರ ಬಿಡುಗಡೆ ಮಾಡಿರುವಂಥದ್ದು. ಸೊ ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ರೆ ಮೊದಲನೇ ಒಂದು ಲೀಸ್ಟನ್ನು EMRSಗೆ ಸಂಬಂಧಪಟ್ಟ ಹಾಗೆ ಅಡ್ಮಿಷನ್ ಪ್ರಾವಿಷನಲ್ ಲೀಸ್ಟನ್ನು ಮಾತ್ರ ಬಿಡುಗಡೆ ಮಾಡಿರುವಂಥದ್ದು. ನಾವು ಕಾಲ್ ಮಾಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸಹಾಯವಾಣಿಗೆ ಕೇಳಿದಾಗ ಈ ವೀಕ್ ಬಿಡ್ತೀವಿ ಅಂತ ಹೇಳಿರುವಂಥ ಮಾಹಿತಿ ಇದೆ. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಬನ್ನಿ. ಸೊ ಈ ವೀಕಲ್ಲಿ ಬಿಡುವಂಥ ಚಾನ್ಸಸ್ ಇದೆ, ಅಥವಾ ನಾ ಹೇಳೋ ಒಂದು ಪ್ರಕಾರ ಏನಂತಂದರೆ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತಂದರೆ ಮೇ ಮೊದಲ ವಾರ ಮೊದಲನೇ ಒಂದು ಆಯ್ಕೆ ಪಟ್ಟಿ ಪ್ರಕಟ ಆಗುವಂತಹ ಸಾಧ್ಯತೆ ಇದೆ. ವೇಟ್ ಮಾಡಿ, ಯಾಕಂತಂದರೆ ಸ್ಕೂಲ್ ಜೂನ್ಗೆ ಸ್ಟಾರ್ಟ್ ಆಗೋದಲ್ವಾ. ಸೊ ಆದ್ದರಿಂದ ಏನಾಗುತ್ತೆ ಅಂದರೆ ಇದೇನು ತಡ ಹಿಡಿಯೋದಿಲ್ಲ, ಬೇಗ ಪ್ರೋಸೆಸ್ನ ಏನು ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಸೊ ನೀವು ಕಳೆದ ಬಾರಿ ನೋಡ್ತಿರ್ಬೋದು, ಓಕೆನಾ. ಇಷ್ಟೊತ್ತಿಗೆ ಮೊದಲನೇ ಒಂದು ಆಯ್ಕೆ ಪಟ್ಟಿ ಬಿಡುಗಡೆ ಆಗಿತ್ತು ಕೂಡ. ಸೊ ಅದಾದ ಬಳಿಕ ಏನು ಮಾಡ್ತಾರೆ, ಸಮಯವನ್ನು ನೀಡ್ತಾರೆ. ಆ ಸಮಯದ ಒಳಗಾಗಿ ನೀವು ಅಡ್ಮಿಷನ್ನ ತೆಗೆದುಕೊಳ್ಬೇಕಾಗ್ತದೆ. ಸೊ ಅಲ್ಲಿ ಮೊದಲನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ಯಾರಾದರೂ ಅಡ್ಮಿಷನ್ ಆಗಿಲ್ಲ ಅಂತಂದರೆ ಸೀಟ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇದೆ. ಕಳೆದ ಬಾರಿ ಸ್ಟೂಡೆಂಟ್ಸ್ನ ಹಾಗೆ ಆಗಿತ್ತು. ಸೊ ಅವರು ಬೇಕಾಗಿರುವಂಥ ಸ್ಕೂಲ್ ಸಿಗಲಿಲ್ಲ ಅಂತೇಳಿ ನೆಕ್ಸ್ಟ್ ರೌಂಡಲ್ಲಿ ಬಿಡ್ತಾರೆ ಅಂತ ವೇಟ್ ಮಾಡಿದ್ರು, ನೆಕ್ಸ್ಟ್ ರೌಂಡಲ್ಲಿ ಬಿಡಲಿಲ್ಲ. ಆದ್ದರಿಂದ ಇಲ್ಲಿ ಮಾಹಿತಿ ಪುಸ್ತಕದಲ್ಲಿ ಯಾವ ರೀತಿಯಾಗಿ ನೀಡಿದ್ದಾರೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾಹಿತಿ ಪುಸ್ತಕದಲ್ಲಿ ಏಪ್ರಿಲ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಪ್ರವೇಶ ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳ ಒಂದು ಮೊದಲನೇ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಸೊ ಇಲ್ಲಿ ಕೇವಲ ಅರ್ಹತಾ ಪಟ್ಟಿ ಅಥವಾ ನಾವೇನು ಫೈನಲ್ ರ್ಯಾಂಕಿಂಗ್ ಅಂತ ಕರಿತೀವಿ ಅದು ಮಾತ್ರ ಬಿಡುಗಡೆ ಆಗಿರುವಂಥದ್ದು ನಾವು ಕಾಣ್ಬೋದಾಗಿರುತ್ತೆ. EMRSಗೆ ಸಂಬಂಧಪಟ್ಟ ಹಾಗೆ ಅಡ್ಮಿಷನ್ ಪ್ರಾವಿಷನ್ ಲೀಸ್ಟನ್ನು ಮಾತ್ರ ಬಿಡುಗಡೆ ಮಾಡಿರುವಂಥದ್ದು. ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಮೊದಲನೇ ಲೀಸ್ಟ್ ಯಾವಾಗ ಅಂತೇಳಿ. ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕ್ ಬಿಡುವಂಥ ಚಾನ್ಸಸ್ ತುಂಬಾ ಇದೆ. ಯಾಕಂತಂದರೆ ನೀವು ಇಲ್ಲಿ ಅಡ್ಮಿಷನ್ ಆಗಲಿಕ್ಕೆ ಕೇವಲ ಒಂದು ಇಂತಿಷ್ಟು ಸಮಯ ಅಂತೇಳಿ ನೀಡ್ತಾರೆ. ಸೊ ಅದರೊಳಗೆ ಒಂದು ಪ್ರೋಸೆಸ್ ಸ್ಟಾರ್ಟ್ ಆತಂದರೆ ಆ ಪ್ರೋಸೆಸ್ ಮುಗಿಯೋವರೆಗೂ ಏನು ಮಾಡ್ತಾರೆ ಅಂದರೆ ಕಂಟಿನ್ಯೂಟಿ ಇರುತ್ತೆ. ಸೊ ಆದ್ದರಿಂದ ಸ್ನೇಹಿತರೆ ವೇಟ್ ಮಾಡಿ, ಓಕೆನಾ. ಮೊದಲನೇ ಒಂದು ಲೀಸ್ಟಲ್ಲಿ ಆಯ್ಕೆ ಆದವರು ಅಡ್ಮಿಷನ್ಗೆ ಯಾವ್ಯಾವ ದಾಖಲೆಗಳು ಬೇಕು ಅಂತೇಳಿ ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಸೊ ಅದನ್ನು ನೋಡಿಕೊಂಡು ನಿಮ್ಮ ಹತ್ರ ಏನಂದರೆ ಮೊದಲನೇ ಒಂದು ಲೀಸ್ಟ್ ಆಯ್ಕೆ ಪಟ್ಟಿಯಲ್ಲಿ ನಾವು ಆಯ್ಕೆ ಆಗ್ತೀವಿ ಅನ್ನೋರು ಇದ್ದರೆ ಸ್ಟೂಡೆಂಟ್ಸ್ಗಳು ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡು ತಕ್ಷಣ ಹೋಗಿ ಅಡ್ಮಿಷನ್ನ ತೆಗೆದುಕೊಳ್ಬೇಕಾಗ್ತದೆ. ಸೊ ಇಲ್ಲಿ ಭಾಳಷ್ಟು ಕೇಳ್ತಾ ಇದ್ದೀರಾ ಸೀಟ್ ಅಲಾಟ್ಮೆಂಟ್ ಆದ ಸ್ಕೂಲ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾ ಅಂತೇಳಿ. ಹೌದು, ನಿಮಗೆ ಯಾವ ಸೀಟ್ ಅಂದರೆ ನೀವು ಯಾವ ಸ್ಕೂಲ್ಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನಿಮ್ಮ ಮಗು ಅಥವಾ ವಿದ್ಯಾರ್ಥಿದು ಆ ಸ್ಕೂಲ್ಗೆ ಹೋಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ. ಸೊ ಓಕೆನಾ. ಸೊ ಅದಾದ ಬಳಿಕ ಫಸ್ಟು ಏನು ಮಾಡ್ತಾರೆ ಅಂತಂದರೆ ಫಸ್ಟ್ ಲೀಸ್ಟ್ ಬಿಟ್ಟ ತಕ್ಷಣದಲ್ಲಿ ಇಂತಿಷ್ಟು ಟೈಮ್ ಅಂತಲೇ ಹೇಳ್ತಾರೆ. ಸೊ ಆ ಟೈಮ್ ಮುಗಿದ ಬಳಿಕ ಏನು ಮಾಡ್ತಾರೆ ಅಂದರೆ ಸೆಕೆಂಡ್ ಲೀಸ್ಟನ್ನು ಬಿಡ್ತಾರೆ, ಓಕೆನಾ. ಸೊ ಇದಿಷ್ಟು ಮಾಹಿತಿ ಆಗಿರುವಂಥದ್ದು ಸ್ನೇಹಿತರೆ. ತಕ್ಷಣ ತಿಳಿಸ್ಕೊಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಬಂದ ಮಾಹಿತಿಯನ್ನು. ಸೊ ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕನ್ನಡದ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.